ಸತೀಶ್ ಕ್ಯಾಡಬಮ್ಸ್ಗೆ ಗಿಲ್ಲಿ ನಟನನ್ನ ಕಂಡ್ರೆ ಆಗೋದೇ ಇಲ್ಲ. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಸಂದರ್ಶನದಲ್ಲಿ, ಪಾರ್ಟಿಗಳಲ್ಲಿ ಸೇರಿದಂತೆ ಎಲ್ಲ ಕಡೆ ಗಿಲ್ಲಿಯನ್ನ ಹೀಯಾಳಿಸುತ್ತಿದ್ದಾರೆ. ವೀಕ್ಷಕರ ಪ್ರಕಾರ ಕಟ್ಟುಕತೆ ಹೇಳುವ ಸತೀಶ್ ಕ್ಯಾಡಬಮ್ಸ್ ಗಿಲ್ಲಿ ವಿರುದ್ಧ ಸವಾಲನ್ನೇ ಹಾಕಿದ್ದಾರೆ. ನಾನು 8 ಲಕ್ಷ ರೂಪಾಯಿ ಶರ್ಟ್ ಹಾಕ್ತೀನಿ, ನನ್ನ ಬ್ಲೇಸರ್ 2.5 ಲಕ್ಷ ರೂಪಾಯಿಗೆ ಮೀರಿದ್ದು, ನನ್ನ ಸನ್ ಗ್ಲಾಸ್ 2 ಲಕ್ಷ ರೂಪಾಯಿ ಎಂದು ಹೇಳುವ ಸತೀಶ್ ಅವರು ರೋಚಕವಾಗಿ ತಮ್ಮ ಲವ್ ಸ್ಟೋರಿ, ಡಿವೋರ್ಸ್ ಕಥೆಯನ್ನು ಕೂಡ ಹೇಳಿದ್ರು. ಈಗ ಇನ್ನೊಂದು ಪಾರ್ಟಿಗೆ ಕೂಡ ರೆಡಿಯಾಗಿದ್ದಾರೆ. ಗಿಲ್ಲಿ ನಟನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು, ಗಿಲ್ಲಿ ನಟನ ಫ್ಯಾನ್ ಸ್ಲಮ್ ಅಂತ ಕರೆದಿದ್ದು ಅನೇಕರಿಗೆ ಬೇಸರವಾಗಿತ್ತು. ಹೀಗಾಗಿ ಸತೀಶ್ ಅವರ ಶ್ರದ್ಧಾಂಜಲಿ ಪೋಸ್ಟರ್ ರೆಡಿ ಮಾಡಿದ್ರು. ಈ ಬಗ್ಗೆ ಸತೀಶ್ ಮಾತನಾಡಿ, ನಾನು ನನ್ನ ತಿಥಿ 11ನೇ ದಿನಕ್ಕೆ ಪಾರ್ಟಿ ಕೊಡ್ತೀನಿ. ವಡೆ ಪಾಯಸ ಇರಲ್ಲ, ಹೈ ಲೆವೆಲ್ ಎಣ್ಣೆ ಮಟನ್ ಇರುತ್ತೆ. ಸೋತವರಿಗೋಸ್ಕರ ಪಾರ್ಟಿ ಕೊಡ್ತೀನಿ ಎಂದಿದ್ದಾರೆ. ಆ ಪಾರ್ಟಿಗೆ ಸೀಸನ್ 1ರಿಂದ ಇಲ್ಲಿಯವರೆಗೆ ಯಾರ್ಯಾರು ಸೋತ್ರೋ ಅವರಿಗೆ ಪಾರ್ಟಿ ಕೊಡ್ತೀನಿ, ಆದರೆ ಗೆದ್ದವರಿಗೆ ಅಲ್ಲಿ ಅವಕಾಶ ಇಲ್ಲ. ಗಿಲ್ಲಿಯನ್ನು ಒಳಗಡೆ ಕೂಡ ಬಿಟ್ಟು ಕೊಡೋದಿಲ್ಲ. ಆ ಪಾರ್ಟಿಗೆ 1,500 ಜನರಿಗೆ ಆಹ್ವಾನ ಕೊಡ್ತಾರಂತೆ ಅಂತ ಹೇಳಿದ್ದಾರೆ. ಗಿಲ್ಲಿ ನಟ ಏನಾದರೂ ಗೆದ್ದರೆ ಅವನ ಕಾಲು ತೂರುವೆ ಎಂದು ಸತೀಶ್ ಕ್ಯಾಡಬಮ್ಸ್ ಸವಾಲನ್ನೇ ಹಾಕಿದ್ದಾರೆ. ಇನ್ನು ಫಿನಾಲೆಗೆ ಭರ್ಜರಿಯಾಗಿ ರೆಡಿಯಾಗಿರುವ ಸತೀಶ್ ಅವರು ಡ್ಯಾನ್ಸ್ ಕೂಡ ಮಾಡ್ತಾರಂತೆ. ಇದಕ್ಕಾಗಿ ಶರ್ಟ್, ಬ್ಲೇಸರ್ ಕೂಡ ರೆಡಿ ಮಾಡಿಟ್ಟುಕೊಂಡಿದ್ದಾರಂತೆ. PUCಯಲ್ಲಿ ಮಗ ಫೇಲ್ ಆದ ಎಂದು ಸತೀಶ್ ಅವರು ಭರ್ಜರಿ ಎಣ್ಣೆ ಪಾರ್ಟಿಯನ್ನು ಕೊಟ್ಟಿದ್ರು. ಅದಕ್ಕಾಗಿ ಅವರು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿದ್ದರಂತೆ. ಈಗ ಮತ್ತೊಂದು ಪಾರ್ಟಿ ಮಾಡಲು ಕೂಡ ರೆಡಿಯಾಗಿದ್ದಾರೆ. ಸತೀಶ್ ಪಾರ್ಟಿ ಹೇಗಿರಲಿದೆ ಎಂದು ಕಾದು ನೋಡಬೇಕಿದೆ.